Hi students, good morning everyone. Yes, this is Kirti ma'am. Today's business ethics class. The next topic and last topic is crisis management. Crisis management. ಈ ಫಸ್ಟ್ ಚಾಪ್ಟರ್ ಅಲ್ಲಿ ಇದು ಲಾಸ್ಟ್ ಟಾಪಿಕ್. ಈ ಒಂದು ಟಾಪಿಕ್ ಮುಗಿದ್ರೆ ನಿಮ್ಗೆ ಇವತ್ತಿಗೆ ಈ ಒಂದು ಫಸ್ಟ್ ಚಾಪ್ಟರ್ ಕ್ಲೋಸ್ ಆಗುತ್ತೆ. Crisis management. The crisis means nothing but the tightness ಅಂತ ಹೇಳ್ತೀವಿ. ಮೀನ್ಸ್ ಅಂದ್ರೆ ತುಂಬಾ ಒತ್ತಡಕ್ಕೆ ಈಡಾಗಿರುವಂತ ಒಂದು ಮ್ಯಾನೇಜ್ಮೆಂಟ್, ಬಿಕ್ಕಟ್ಟು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. Like that. That is tightness management. The crisis management has been the gaining more importance nowadays upon happening of some recent events, and the business community as well as communities at large are the vulnerable to disruptions that can be extremely costly. The crisis management, the organizations are large or communities at large. In that community, the events are also the more events, they're going to conduct more events. That's why all the events, some situations are created like this. The crisis means ಕೆಲವೊಂದು ಏನು ಕಮ್ಯುನಿಟೀಸ್ ಅಂತ ಇರುತ್ತೆ, ಲಾರ್ಜ್ ದೊಡ್ಡದಾದಂಥ ಒಂದು ಕಮ್ಯುನಿಟೀಸ್ ಅಲ್ಲಿ ಹಲವಾರು ರೀತಿಯಾದಂಥ ಈವೆಂಟ್ಸ್ ನಡಿಬೇಕಾದ್ರೆ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಈ ರೀತಿಯಾದಂಥ ಕೆಲವೊಂದು ಕ್ರೈಸಿಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಟೈಟ್ನೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಈಗ ಈ ನವ ಡೇಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋಗಿದೆ. ಯಾಕೆಂದ್ರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ದಟ್ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಕಾಸ್ಟ್ಲಿ. ಅದನ್ನ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ಸ್ಬಿಟ್ಟಿದೆ. ದಟ್ ಈಸ್ ಟೈಟ್ನೆಸ್ ಮ್ಯಾನೇಜ್ಮೆಂಟ್. The example of recent crisis that resulted in lost lives, displaced families and communities, shut down business and damaged economy are the UK's Brist, the Nepal earthquakes and terrorist attacks, etc. For examples, they're going to give some examples. The result in lost lives are they're going to displace the families and communities and shut down the business. They're going to close the business and displace the families means they're going to change the family and the place here to there, and damage economy. They're going to damage the economy. For example, UK, that is Brist ಅಂದ್ರೆ ಹೊರಗಡೆ ಉಳಿಯುವಂಥದ್ದು ಆ ರೀತಿಯಲ್ಲಿ, ಅಂಡ್ ನೇಪಾಲ್ ಅರ್ಥ್ಕ್ವಾಕ್ಸ್ ಆರ್ ಟೆರರಿಸ್ಟ್ ಅಟ್ಯಾಕ್ಸ್, ಈ ರೀತಿಯ ಸಿಚುವೇಶನ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಕ್ರೈಸಿಸ್ ಅಂತ ಹೇಳ್ತೀವಿ. ಅದರಿಂದ ರಿಸಲ್ಟ್ ಇಸ್ ನಾವು ಪಾಸಿಟಿವ್ ರಿಸಲ್ಟ್ ನಾವು ನೋಡೋದಕ್ಕಾಗಲ್ಲ, ದ ನೆಗೆಟಿವ್ ರಿಸಲ್ಟ್ಸ್ ಕೂಡ ನಾವು ಅದರಿಂದ ನೋಡ್ತೀವಿ. ಈ ರೀತಿಯ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಅದನ್ನ ಅಂತ ಸಿಚುವೇಶನ್ಸ್ ಅಲ್ಲಿ ಯಾವ ರೀತಿ ದೇ ಗೋಯಿಂಗ್ ಟು ಮ್ಯಾನೇಜ್, ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತಾರೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ದ ನೆಕ್ಸ್ಟ್ ಒನ್, ದ ಅದರ್ ಸೀರೀಸ್, ದ ಇವೆಂಟ್ ಸಚ್ ಆಸ್ ಫೈನಾನ್ಷಿಯಲ್ ಫೇಲಿಯರ್ ಫ್ರಮ್ ಪುವರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ದೇ ಗೋಯಿಂಗ್ ಟು ಯೂಸ್ ದ ಪುವರ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇನ್ ದಟ್ ದ ಫೈನಾನ್ಷಿಯಲ್ ಫೇಲಿಯರ್, because of in the poor business management, they have to invest the money, the financial money or the capital, the amount is big. That time also they going to fail. ಅಂದ್ರೆ ಪ್ರತಿಯೊಬ್ಬ ಕಸ್ಟಮರ್ಸ್ ಕೂಡ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಅಮೌಂಟ್ ಇಷ್ಟು ಅಮೌಂಟ್ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಬಿಸ್ನೆಸ್ ನ ರನ್ ಮಾಡ್ಬೇಕಾಗುತ್ತೆ. ಬಟ್ ಅಲ್ಲಿ ಫೈನಾನ್ಷಿಯಲ್ ಇಲ್ಲ ಅಂದ್ರೆ, ಅಲ್ಲಿ ಯಾವುದೇ ರೀತಿ ಹಣಕಾಸು ಇಲ್ಲ ಅಂದ್ರೆ ಒಂದು ಬಿಸ್ನೆಸ್ ನ ರನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂಡ್ ವರ್ಕ್ ಪ್ಲೇಸ್ ವೈಲೆನ್ಸ್, ದಟ್ ವರ್ಕ್ ಪ್ಲೇಸ್ ವೈಲೆನ್ಸ್ ಅಂದ್ರೆ ಪ್ರತಿಯೊಂದು ವರ್ಕ್ ಪ್ಲೇಸ್ ಅಲ್ಲೂ ಕೂಡ ವೈಲೆನ್ಸ್ ಅನ್ನೋದು ನಾವು ನೋಡ್ತೀವಿ. ದಟ್ ಈಸ್ ವರ್ಕ್ ಪ್ಲೇಸ್ ವೈಲೆನ್ಸ್. ಅಂಡ್ ಫೈರ್ಸ್ ಇನ್ ದ ಆರ್ಗನೈಸೇಷನ್ ಅಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಫೈರ್ ಆಗುವಂಥದ್ದು, ಬೆಂಕಿ ಅನಾಹುತ ಆಗುವಂಥದ್ದು,
ಈ ರೀತಿಯ ಪ್ರಾಬ್ಲಮ್ಸ್ ಅನ್ನೋದು ಕೂಡ ನಾವು ನೋಡ್ತೀವಿ. ಅಂಡ್ ಸೈಬರ್ ಕ್ರೈಮ್ ಆಲ್ರೆಡಿ ನೀವು ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನು ಸೈಬರ್ ಕ್ರೈಮ್ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಸೈಬರ್ ಕ್ರೈಮ್ ಕೂಡ ಆಗುವಂಥದ್ದು, ಕಳ್ತನ, ಡೇಟಾ ಎಲ್ಲ ಕಳ್ತನ ಮಾಡುವಂಥದ್ದು. ಅಂಡ್ ಕಂಪ್ಯೂಟರ್ ವೈರಸ್, ಕಂಪ್ಯೂಟರ್ ವೈರಸ್ ನ ಅಪ್ಲೈ ಮಾಡುವಂಥದ್ದು. ಮೀನ್ಸ್ ವೈರಸ್ ನ ಬಿಟ್ಬಿಟ್ಟು ಕಂಪ್ಯೂಟರ್, ಇಡೀ ಕಂಪ್ಯೂಟರ್ಸ್ ಎಲ್ಲ ಹಾಳಾಗುವಂಥದ್ದು. ಅಂಡ್ ಪ್ರಾಡಕ್ಟ್ ಟ್ಯಾಂಪರಿಂಗ್ ಆರ್ ಯೂನಿಯನ್ ಸ್ಟ್ರೈಕ್ಸ್. ಪ್ರಾಡಕ್ಟ್ ಟ್ಯಾಂಪರಿಂಗ್ ಆರ್ ಟ್ಯಾಂಪರಿಂಗ್ ಇಸ್ ನಥಿಂಗ್ ಬಟ್ ಕಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅಂದ್ರೆ ಅಕ್ರಮವಾಗಿ ಅವರಿಂದ ನಾವು ಪ್ರಾಡಕ್ಟ್ಸ್ ನ ತಗೊಳ್ಳುವಂಥದ್ದು. ದಟ್ ಈಸ್ ಪ್ರಾಡಕ್ಟ್ ಟ್ಯಾಂಪರಿಂಗ್. ಆರ್ ಯೂನಿಯನ್ ಸ್ಟ್ರೈಕ್ಸ್ ಅಂದ್ರೆ ಎಂಪ್ಲಾಯೀಸ್ ಎಲ್ಲ ಸೇರಿ ಕೂತು ಸ್ಟ್ರೈಕ್ ಮಾಡುವಂಥದ್ದು. ದಟ್ ಈಸ್ ಯೂನಿಯನ್ ಸ್ಟ್ರೈಕ್. And can also lead to substantial damage and losses. These are some events. ಅಂದ್ರೆ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗೆ ಕೆಲವೊಂದು ಎಕ್ಸಾಂಪಲ್ಸ್. ದಟ್ ಈಸ್ ಫೈನಾನ್ಷಿಯಲ್ ಫೇಲಿಯರ್, that is from poor business management, or workplace violence, or fires, or cyber crime, or computer virus, or product tampering, or union strikes. These all examples for crisis management. ಅಂದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗೆ ಕೆಲವೊಂದು ಎಕ್ಸಾಂಪಲ್ಸ್. ಇಂಥ ಸಿಚುವೇಶನ್ಸ್ ಅಲ್ಲಿ ದೇ ಗೋಯಿಂಗ್ ಹೇಗೆ ಅವರು ಯಾವ ರೀತಿಯಲ್ಲಿ ಅವರು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು. ದಟ್ ಈಸ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ಸ್. ಅಂಡ್ a crisis can occur as a result of an unpredictable event or as an unforeseeable consequences. The unpredictable, this occurs as a result of an unpredictable events. ಹೇಳಕ್ಕೆ ಅಸಾಧ್ಯ ಆದಂತ ಕೆಲವೊಂದು ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಆಸ್ ಅನ್ ಅನ್ಫೋರ್ಸಬಲ್ ಕಾನ್ಸಿಕ್ವೆನ್ಸಸ್, ತುಂಬಾ ಫೋರ್ಸ್ಫುಲ್, ಅನ್ಫೋರ್ಸಬಲ್, ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಟೈಮ್ಗೆ ಆ ರೀತಿಯಾದ ಸಿಚುವೇಶನ್ಸ್ ನ ಬರುವಂಥದ್ದು. ಅದರ ರಿಸಲ್ಟ್ ಏನಾಗುತ್ತೆ? ಸಮ್ event that had been considered a potential risk. The sum of events they're going to consider as a potential risk ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಬಟ್ ಇನ್ ಐದರ್ ಕೇಸ್ ದ ಕ್ರೈಸಿಸ್ ಆಲ್ಮೋಸ್ಟ್ invariably that requires that decision be made quickly to limit damage to the organization. ಆ ಸಿಚುವೇಶನ್ಸ್ ಅಲ್ಲಿ they going to take the decision as quickly, ಎಷ್ಟು ಕ್ವಿಕ್ ಆಗಿ ಅವರು ಡಿಸಿಷನ್ ತಗೊಳ್ತಾರೋ, ದಟ್ ಈಸ್ ಆರ್ಗನೈಸೇಷನ್ಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜಸ್ ನ ಆಗದೆ ಇರೋಗೆ ಅದು ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ದಟ್ ಈಸ್ they going to take the decision and the quick decision they have to take in that situation. For that reason, one of the first actions in crisis management, the planning, is to identify an individual to serve as crisis manager. One of the first action in crisis management, the planning is to identify. They're going to identify the planning. Which planning we going to apply for that situation. ಅಂದ್ರೆ ಆ ಸಿಚುವೇಶನ್ಸ್ ಗೆ ನಾವು ಯಾವ ರೀತಿಯಾದಂತ ಪ್ಲಾನಿಂಗ್ ನ ಅಪ್ಲೈ ಮಾಡ್ಕೊಳ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. an individual to serve as the crisis manager. ಇದನ್ನ ಇಂಡಿವಿಜುವಲ್ ಆಗಿ ಕ್ರೈಸಿಸ್ ಮ್ಯಾನೇಜರ್ ಇದ್ರೆ who's the crisis manager, ಅವನಿಗೆ ಅದನ್ನ ಫಸ್ಟ್ ಇಂಡಿವಿಜುವಲ್ ಆಗಿ ಸರ್ವ್ ಮಾಡ್ತಾರೆ. ಅದರಿಂದ ಅವನು ನೆಕ್ಸ್ಟ್ they going to implement. ಅದರಿಂದ ಅವ್ರು ಏನ್ ಮಾಡ್ತಾರೆ, ಅದನ್ನ ಆ ಒಂದು ಪ್ಲಾನಿಂಗ್ ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಫಸ್ಟ್ ಯಾವ ರೀತಿಯಾದಂತ ಸನ್ನಿವೇಶ ಅಂದ್ರೆ ಸಿಚುವೇಶನ್ಸ್ ಎದುರಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕು. ಅದಾದ್ಮೇಲೆ they going to decide the decision, they going to take the plan after that. and first plan ನ ಅವರು ತಗೊಳ್ತಾರೆ. ಆ ಪ್ಲಾನ್ ಪ್ರಕಾರ they going to implement, ಆಕ್ಷನ್ ರೂಪಕ್ಕೆ ತಗೊಂಡ್ ಬರ್ತಾರೆ. The next one is meaning of crisis management. This is crisis management ಗೆ ಫಾರ್ ಎಕ್ಸಾಂಪಲ್ಸ್ ಜಸ್ಟ್ ಅಷ್ಟೇ. ಯಾವ ರೀತಿ ಇರುತ್ತೆ, ಹೇಗೆಲ್ಲ ಬರುತ್ತೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಜಸ್ಟ್ ಇಂಟ್ರೊಡಕ್ಷನ್. Now the meaning of crisis management.
The crisis management refers to the application of strategies that considered to help an organization the agreement with a sudden and significant negative event. The crisis management is going to apply some strategies for they're going to consider to help an organization. The organization can help madadke they're going to consider some strategies and going to apply that strategies. Some sudden and significant negative events. ಯಾವಾಗ ಕೆಲವೊಂದು ಸಡನ್ ಅಥವಾ ಸಿಗ್ನಿಫಿಕೆಂಟ್ ಈವೆಂಟ್ಸ್ ಬರುತ್ತೋ ಆ ಟೈಮಲ್ಲಿ ದೇ ಗೋಯಿಂಗ್ ಟು ಅಗ್ರೀಡ್ ದಟ್ ಸ್ಟ್ರಾಟಜೀಸ್. ಏನ್ ಸ್ಟ್ರಾಟಜೀಸ್ ಇರುತ್ತೆ ಅದನ್ನ ಅಗ್ರಿ ಮಾಡ್ಕೊಳ್ತಾರೆ, ಮೀನ್ಸ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ಕನ್ಸಿಡರ್ ಮಾಡ್ಕೊಳ್ಬೇಕಾಗುತ್ತೆ. That is crisis management. The crisis management refers to the application of strategies considered to help an organization. They're going to help an organization. The agreement with a sudden and significant negative event. ಯಾವಾಗ ಒಂದು ಸಡನ್ ಆಗಿ ಅಥವಾ ಸಿಗ್ನಿಫಿಕೆಂಟ್ ಆಗಿ ಒಂದು ನೆಗೆಟಿವ್ ಈವೆಂಟ್ಸ್ ಅನ್ನೋದು ಬರುತ್ತೋ ಆ ಟೈಮಲ್ಲಿ ದೇ ಗೋಯಿಂಗ್ ಟು ಯೂಸ್ ದ ಸ್ಟ್ರಾಟಜೀಸ್. ಆ ರೀತಿ ಅಗ್ರಿಮೆಂಟ್ ಅನ್ನೋದು ಆಗುತ್ತೆ. The next one, steps in the planning process. Steps in the planning process. There are 4 steps is there. The first step is establish a planning team. They're going to establish the planning. They're having some team. The planning team also is there. They're going to establish the planning. The first one, the provide broad perspective on the issues. ಏನು ಒಂದು ಪ್ಲಾನ್ ಇರುತ್ತೆ, ದ ಬ್ರಾಡ್ ಪ್ರಾಸ್ಪೆಕ್ಟಿವ್ ದ ಗೋಯಿಂಗ್ ಟು ಇಶ್ಯೂ ದ ಬ್ರಾಡ್ ಪ್ರಾಸ್ಪೆಕ್ಟಿವ್ ಮೀನ್ಸ್ ನಥಿಂಗ್ ಬಟ್ ಪೂರ್ತಿ ಇನ್ಫಾರ್ಮೇಶನ್ ಹೊಳ್ಕೊಂಡಿರುವಂತ ಒಂದು ಚಿಕ್ಕ ಬುಕ್ ಅಂತ ಹೇಳ್ಬೋದು ಅಥವಾ ಶೀಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಎಸ್ಟಾಬ್ಲಿಷ್ ಎ ಶೆಡ್ಯೂಲ್ ಅಂಡ್ ಎ ಬಜೆಟ್. ದ ಶೆಡ್ಯೂಲ್ಸ್ ಯಾವ್ದಾದ್ಮೇಲೆ ಯಾವುದು, ಯಾವ ಟೈಮ್ಗೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋ ಶೆಡ್ಯೂಲ್ಸ್ ಇರುತ್ತೆ. ಯಾವ್ದಾದ್ಮೇಲೆ ಯಾವ್ದು ಅನ್ನೋ ಶೆಡ್ಯೂಲ್ಸ್ ಇರುತ್ತೆ. And even budget also. ಎಷ್ಟು ಒಂದು ಶೆಡ್ಯೂಲ್ಗೆ ಎಷ್ಟು ಬಜೆಟ್ ಆಗುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ ಆ ರೀತಿ. They're going to establish a schedule and a budget. The second one is analyze capabilities and hazards. They're going to analyze the capabilities and hazards. Hazards means ಮುಂದೆ ಆಗುವಂತ ಅನಾಹುತಗಳನ್ನ ಅನಲೈಸ್ ಮಾಡುವಂಥದ್ದು. That is meet with outside groups. They're going to meet the outside groups, that is the governmental agencies and communities and organization and utilities. The next one, the identify applicable federal, state and local regulation. Identify applicable federal. They're going to applicable the federals ಅಂದ್ರೆ ಏನ್ ನಮ್ಮ ಸಂಯುಕ್ತ ರಾಜ್ಯಗಳು ಅಂತ ಹೇಳ್ತೀವಿ, ಸ್ಟೇಟ್ ಅಂಡ್ ಲೋಕಲ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ನಾವು ಅಪ್ಲೈ ಮಾಡ್ಕೊಳ್ಬೇಕು. ಫಸ್ಟ್ ವಿ ಗೋಯಿಂಗ್ ಟು ಐಡೆಂಟಿಫೈ ಮಾಡಿ ವಿ ಹ್ಯಾವ್ ಟು ಅಪ್ಲೈ ದ ರೆಗ್ಯುಲೇಷನ್ಸ್, ಲೋಕಲ್ ರೆಗ್ಯುಲೇಷನ್ಸ್ ಅಂಡ್ ಐಡೆಂಟಿಫೈ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ರಿಸೋರ್ಸಸ್ ಅಂಡ್ capabilities. We have to identify the external sources and internal sources and capabilities. ಎಷ್ಟು capabilities ಅಲ್ಲಿ ನಾವು ವರ್ಕ್ ನ ಮಾಡಬಹುದು, ಮೀನ್ಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ we have to identify. The next one, estimate probability and potential impact. The probability means ಸಂಭವನೀಯತೆ ಅಂತ ಹೇಳ್ತೀವಿ, ಮೀನ್ಸ್ ಸಂಭವ ಇರುವಂತ ಮೀನ್ಸ್ ಇಷ್ಟಲ್ಲಿ ಸಿಗುತ್ತೆ ಆ ರೀತಿ. Potential impact also. These are the second one, analyze the capabilities. ಎಷ್ಟು ಸಿಗುತ್ತೆ, ಹೇಗೆ ಸಿಗುತ್ತೆ ಅಂಡ್ ಯಾವ ರೀತಿಯಾದಂತ hazards ಅಂದ್ರೆ ರಿಸ್ಕ್ ಅನ್ನೋದು ಬರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡುವಂಥದ್ದು. The next one, third one, develop the plan. They're going to develop the plans. The develop emergency response procedures. What are the procedures are there? They're going to use that procedures in an emergency. Emergency ಇರಬೇಕಾದ್ರೆ they're going to use the procedures, response procedures na avaru follow ಮಾಡಬೇಕು. And identify challenges and priority activities. First we have to identify the challenges. Competition ಏನಾದ್ರೂ ಇದೆಯಾ, competitors ಇದಾರಾ, we have to identify the competitors and
priorities activities ಆ ಒಂದು ಕಾಂಪಿಟೇಟ್ ಮಾಡಬೇಕಂದ್ರೆ we have to identify the or we have to give the priority for activities. ಪ್ರತಿಯೊಂದು ಆಕ್ಟಿವಿಟೀಸ್ಗೂ ಪ್ರಯಾರಿಟಿನ ನಾವು ಪ್ರಿಫರೆನ್ಸ್ ನ ಕೊಡುವಂಥದ್ದು. ಅಂಡ್ ಎಸ್ಟಾಬ್ಲಿಷ್ ಎ ಟ್ರೈನಿಂಗ್ ಶೆಡ್ಯೂಲ್ಸ್. ಏನ್ ಶೆಡ್ಯೂಲ್ಸ್ ಅಂತ ಹೇಳ್ತೀವಿ, ಯು ಹ್ಯಾವ್ ಟು ಗಿವ್ ದ ಟ್ರೈನಿಂಗ್ ಫಾರ್ ದಟ್. ಅಂದ್ರೆ ಪ್ರತಿಯೊಂದು ಶೆಡ್ಯೂಲ್ಸ್ ಹಂತಗಳಿಗೆ ಹೀಗೆ ಇರುತ್ತೆ ಅಂತ ಹೇಳ್ತೀವಲ್ಲ, ಫಸ್ಟ್ ಹಂತ ಹೀಗಿರುತ್ತೆ, ಸೆಕೆಂಡ್ ಹಂತ ಹೇಗಿರುತ್ತೆ ಅಂತ ಶೆಡ್ಯೂಲ್ಸ್ ಅಂತ ಹೇಳ್ತೀವಲ್ಲ, ಆ ಶೆಡ್ಯೂಲ್ಸ್ ಅಂದ್ರೆ ಒಂದಾದ್ಮೇಲೆ ಒಂದು ಮಾಡುವಂಥದ್ದು. ಆ ಪ್ರತಿಯೊಂದನ್ನು ಮಾಡ್ಬೇಕಾದ್ರೆ ಫಸ್ಟ್ ಅವ್ರಿಗೆ ಟ್ರೈನ್ ಅಪ್ ಮಾಡ್ಬೇಕು. ದೇ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಎ ಟ್ರೈನಿಂಗ್ schedules. The next one, the fourth one is implementation the plan. They're going to implement the plans. The first one, integrate the plan into company operations. What are the operations are there in the company? They're going to integrate. We have to action that plans. Implement means nothing but they're going to imply or applied or action ರೂಪಕ್ಕೆ ಅದನ್ನ ತಗೊಂಡು ಬರುವಂತದ್ದು. These are steps for planning process. The first one is establish a planning team. Second one is analyze capabilities and hazards also. And third one is develop the plans. The fourth one is implementation the plan. These are planning process. And the next topic is, the next topic not there. The next one is business ethics assignment. ನಿಮಗೆ ದ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಸೈನ್ಮೆಂಟ್ ನ ಇಲ್ಲಿ ಕೊಡ್ತಾ ಇದ್ದೀನಿ. ಬಿಸ್ನೆಸ್ ಎಥಿಕ್ಸ್ ಅಸೈನ್ಮೆಂಟ್ ನ ಕೊಡ್ತಾ ಇದ್ದೀನಿ. ಈ ಅಸೈನ್ಮೆಂಟು ನೀವು ಲಾಸ್ಟ್ ಟೈಮ್ ಹೇಗೆ ರೀತಿ ಅಸೈನ್ಮೆಂಟ್ ಬರ್ದಿದ್ರು, ಬ್ಲೂ ಬುಕ್ ಅಲ್ಲಿ ಅಸೈನ್ಮೆಂಟ್ಸ್ ನ ಬರೆಯೋ ಹಾಗಿಲ್ಲ. ಇದು A4 ಶೀಟ್ಸ್ ಅಲ್ಲಿ ಅಸೈನ್ಮೆಂಟ್ ನ ಬರೆಯುವಂಥದ್ದು. ಈ ಒಂದು A4 ಶೀಟ್ ನ ನೀವು ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ಪ್ರೊಸೀಜರ್ಸ್ ಇರುತ್ತೆ. ಅಸೈನ್ಮೆಂಟ್ ಬರಿಬೇಕಾದ್ರೆ ಅದೇ ರೀತಿಯಲ್ಲಿ ಆ ಪ್ರೋಸೆಸ್ ಅಲ್ಲಿ ನೀವು ಪ್ರೊಸೀಜರ್ಸ್ ಪ್ರಕಾರನೇ ನೀವು ಅಸೈನ್ಮೆಂಟ್ಸ್ ನ ಬರಿಬೇಕು. ನಿಮ್ಮ ಇಷ್ಟದ ಪ್ರಕಾರ ನೀವು ಅಸೈನ್ಮೆಂಟ್ಸ್ ನ ಬರೆಯೋದಕ್ಕೆ ಆಗೋದಿಲ್ಲ. ದ ಫಸ್ಟ್ ಫ್ರಂಟ್ ಪೇಜ್ ಬಂದು ಪಿಂಕ್ ಕಲರ್ ಪೇಜಸ್ ನ ತಗೊಳ್ಳಿ. ದ ನೆಕ್ಸ್ಟ್ ಒನ್, ದ ನೆಕ್ಸ್ಟ್ ಫಸ್ಟ್ A4 ಶೀಟ್ ಅಲ್ಲಿ ಕಾಲೇಜ್ ನೇಮ್, ಸಬ್ಜೆಕ್ಟ್ ನೇಮ್ and from address and to address na mention ಮಾಡ್ಬೇಕು. with print ಅಲ್ಲಿ ಇರಲಿ. ಅದು ಫಸ್ಟ್ ಪೇಜ್ ಫುಲ್ ಪ್ರಿಂಟ್ ಅಲ್ಲಿ ಬರಲಿ. The next second page content means nothing but you write the questions. ಎಲ್ಲ questions nu ಒಂದು ಸರಿ ನೀಟ್ ಆಗಿ ಬರೆದು, that is the content page, second page. In the third page you are going to answer the question. First you write the question and you answer it. And this first to give the meaning of business ethics. This is the 2 marks question. Give the meaning of code of ethics and define corporate social responsibilities. Social responsibility. And the next one is, what is the need for crisis management? You have to write the needs, crisis management needs. The next one, explain the factors influencing business ethics. The factors, what are the factors are there? You have to write. This is 14 marks questions. 14 marks questions, just points na matra bareyagilla, with explanation you have to write. And second one, next one is, what are the arguments in favor and against corporate social responsibility, and explain it. All the favor and against ಎರಡನ್ನು ಕೂಡ you have to write with explanation also. And explain basic of business ethics. What are the basic ethics are there? Business ethics you have to write. The next one, write a note on CRS, issues of management and crisis management. ಇವೆರಡು ಬಗ್ಗೆ ಟಿಪ್ಪಣಿ ಬರೆಯುವಂತದ್ದು. This one is business ethics assignment. ಈ ಅಸೈನ್ಮೆಂಟ್ಸ್ ಎಲ್ಲರೂ ಕೂಡ ಎಲ್ಲ ಲೆಕ್ಚರರ್ಸ್ ನಿಮ್ಗೆ ಅಸೈನ್ಮೆಂಟ್ಸ್ ನ ಕೊಡ್ತಾರೆ. ಬಟ್ ಈ ಎಲ್ಲ ಅಸೈನ್ಮೆಂಟ್ಸ್ ಕೂಡ ನೀವು ಒಂದೇ ದಿನ ಸಬ್ಮಿಟ್ ಮಾಡಬೇಕು. ಡೇಟ್ ನ ನೀವು ಮೆನ್ಷನ್ ಮಾಡಿ ಹೇಳ್ತಾರೆ, ಅವತ್ತು ದಿನ ನೀವು ನಿಮ್ಮ ಅಸೈನ್ಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು. ಬಟ್ ಅಸೈನ್ಮೆಂಟ್ಸ್ ನಾನು ಆಲ್ರೆಡಿ ಈ ಕ್ಲಾಸ್ ಅಲ್ಲಿ ಕೊಡ್ತಾ ಇದ್ದೀನಿ.
ಬಟ್ ಬರೆಯೋದಕ್ಕೆ ಬೇಗ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಎಲ್ಲರೂ ಕೊಟ್ಟಾದ್ಮೇಲೆ ನಿಮ್ಗೆ ಬರೆಯೋದಕ್ಕೆ ಟೈಮ್ ಇರೋದಿಲ್ಲ. ದಯವಿಟ್ಟು ಬರೆಯೋದಕ್ಕೆ ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಫಿನಿಶ್ ಆಗುತ್ತೆ. ಎಸ್, ಓಕೆ, ನಾನು ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಆ್ಯಂಡ್ ಟೇಕ್ ಕೇರ್.